ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇದು ವಿಡಿಯೋ ಬಂದುಬಿಟ್ಟು ನಮ್ಮ ಹಬ್ಬದಲ್ಲಿ ಮಾಡಿರೋಂಥ ವಿಡಿಯೋ. ಸ್ವಲ್ಪ ಲೇಟ್ ಆಯಿತು ಬಿಡೋದಕ್ಕೆ. ನಮ್ಮ ಹಬ್ಬದಲ್ಲಿ ಬಿರಿಯಾನಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಯಾಕಂದರೆ 5 ಕುರಿ ಕಡ್ದಿದ್ದು ಮನೆಯಲ್ಲಿ. ಬಿರಿಯಾನಿ ಮನೇಲಿ ಹೆಣ್ಮಕ್ಳು ಯಾರಿಗೂ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಅಕಸ್ಮಾತ್ ಟ್ರೈ ಮಾಡೋಕ್ಕೆ ಹೋಗಿ ಮತ್ತು ಹಾಳಾಗ್ಬಿಟ್ರೆ ಯಾರು ತಿನ್ನೋಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಭಟ್ರನ್ನ ಕರೆಸಿದ್ವಿ ಬಿರಿಯಾನಿ ಮಾಡೋದಕ್ಕೆ ಅಂತೇಳಿ. ನೋಡಿ ಇವರೇ ಆ ಭಟ್ರು. ಅವರು ಬಿರಿಯಾನಿಗೆ ಏನೇನು ಬೇಕೋ ಎಲ್ಲ ಐಟಮ್ಸ್ನೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಈರುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ, ಪುದೀನ ಎಲ್ಲ ಹೇಳಿದರು ರೆಡಿ ಮಾಡಿ ಇಟ್ಕೊಳ್ಳೋಕ್ಕೆ. ಎಲ್ಲ ತೊಗೊಂಬಂದು ಕೊಟ್ಟಿದ್ವಿ. ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸೈಡಿಗೆ. ಈಗ ಒಲೆ ಮೇಲೆ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದಾರೆ. ಎಣ್ಣೆ ಅಂತೂ ಫುಲ್ ಚೆನ್ನಾಗಿ ಕಾದ್ಬಿಟ್ಟಿತ್ತೆ. ನೋಡಿ ಈರುಳ್ಳಿ ಹಾಕ್ಬಿಟ್ಟು ಇದಕ್ಕೇ ಅವರು ಲವಂಗ ಹಾಕ್ಕೊಳ್ತಾ ಇದ್ದಾರೆ, ಹಾಗೆ ಚಕ್ಕೆ ಹಾಕ್ಕೊಳ್ತಾ ಇದ್ದಾರೆ. ಮಸಾಲ ಐಟಮ್ಸ್ನೆಲ್ಲ ನಾವು ಎಣ್ಣೆಗೆ ಹಾಕ್ಕೊಳ್ತೀವಿ. ಇವರು ಈರುಳ್ಳಿ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ತಾ ಇದ್ದಾರೆ. ಆಮೇಲೆ ಏಲಕ್ಕಿ ಹಾಕ್ತಾ ಇದ್ದಾರೆ. ಇಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ದುಡ್ಡು ಕೊಟ್ಟು ಭಟ್ರನ್ನ ಕರೆಸಿದ್ದೀವಿ, ನೋಡೋಣ ಅವ್ರು ಬಿರಿಯಾನಿ ಹೆಂಗೆ ಮಾಡ್ತಾರೆ ಅಂತ ಹೇಳಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಟೈಮಲ್ಲಿ ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದಾರೆ. ಅಲ್ಲಿ ಒಬ್ಬರು ಹೆಲ್ಪ್ ಮಾಡ್ತಾ ಇದ್ದಾರೆ ಐಟಮ್ಸ್ನೆಲ್ಲ ರೆಡಿ ಮಾಡೋದಕ್ಕೆ, ಇನ್ನೊಬ್ಬರು ಅಡುಗೆ ಮಾಡ್ತಾ ಇದ್ದಾರೆ. ಈರುಳ್ಳಿ ನೋಡಿ ಕಂದು ಬಣ್ಣಕ್ಕೆ ಬಂದಿದೆ. ಇಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಂತೆ. ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಈಗ ಮಟನ್ ಹಾಕ್ತಾ ಇದ್ದಾರೆ. ನೋಡಿ ನಾವು ಮಟನ್ನ 5 kg ತೊಗೊಂಡಿರೋದು. 5 kg ಮಟನ್ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಚಿಕನ್ ಆದರೆ ಬೇಗ ಬೆಂದ್ಬಿಡುತ್ತೆ ಬಿರಿಯಾನಿಯಲ್ಲಿ, ಮಟನ್ ಬೇಗ ಬೇಯೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಟನ್ ಬಿರಿಯಾನಿ. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಮೆಲ್ಲಕ್ಕಂಗೆ ಮಟನ್ನಿಂದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಟನ್ನ. ನೀರು ಬಿಟ್ಕೊಳ್ತಾ ಇದೆ ಸೈಡಲ್ಲೆಲ್ಲ. ಅವಾಗವಾಗ ಅವರು ಕಲಿಸ್ತಾ ಇದ್ದಾರೆ ಚೆನ್ನಾಗಿ, ಯಾಕಂದರೆ ತಳ ಹಿಡ್ದುಬಿಡುತ್ತೆ. ಸ್ವಲ್ಪ ನೀರು ಬಿಡೋವರೆಗೂ ಕಲಿಸ್ತಾ ಇದ್ದರೆ ತಳ ಹಿಡಿಯೋದಿಲ್ಲ ಮಟನ್ನು. ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡ್ತಾ ಇದ್ದಾರೆ ಎಣ್ಣೆಯಲ್ಲಿ. ಅದು ಅಲ್ಲದೆ ಮಟನ್ನು ತುಂಬ ಬಲ್ತು ಹಂಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಬಿರಿಯಾನಿ ಬರುತ್ತೆ. ಇಲ್ಲಾಂದರೆ ಮಟನ್ ತಿನ್ನೋಕ್ಕಾಗೋದೇ ಇಲ್ಲ. ನೋಡಿ ಮಟನ್ ತುಂಬ ಬಲ್ತು ಅಂತ ಹೇಳಿ ಅವರು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದಾರೆ ಎಣ್ಣೆಯಲ್ಲಿ, ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಹೇಳಿ. ಇವಾಗ ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದಾರೆ ಮಟನ್ಗೆ. ನೋಡಿ ಮಟನ್ಗೆ ಅರಶಿನ ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡ್ತಾರೆ, ಪ್ಲೇಟ್ ಮುಚ್ಚಿಬಿಟ್ಟು. ಈ ಕಡೆ ಅಕ್ಕಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. 6 kg ಅಕ್ಕಿ ಹಾಕ್ತಾ ಇದ್ದಾರೆ. ನೋಡಿ 5 kg ಮಟನ್ಗೆ 6 kg ಅಕ್ಕಿ. ಅದರಲ್ಲಿ 1 kg ಬಾಸುಮತಿ ರೈಸ್ ಹಾಕ್ತಾ ಇದ್ದಾರೆ, ಚೆನ್ನಾಗಿ ಬರುತ್ತೆ ಬಿರಿಯಾನಿ ಅಂತ ಹೇಳಿ. ಮಟನ್ ನೋಡಿ ನೀರು ಚೆನ್ನಾಗಿ ಬಿಟ್ಕೊಂಡಿದ್ದೆ. ನಾವು ಒಂದು ಸ್ವಲ್ಪ ನೀರು ಹಾಕಿದ್ವಲ್ಲ, ಅದರಲ್ಲಿ ಮಟನ್ ಚೆನ್ನಾಗಿ ಬೇಯ್ತಾ ಇದೆ. ಎಷ್ಟು ಬೇಯಿಸಿದ್ರೂ ಕಮ್ಮಿನೇ, ಅಷ್ಟೊಂದು ಬಲ್ತು ಬಿಟ್ಟಿತ್ತು ಕುರಿ. ನೋಡಿ ಈಗ ಚೆನ್ನಾಗಿ ಬೇಯಿಸ್ತಾ ಇದ್ದಾರೆ ಮಟನ್ನ. ಮಟನ್ ಅಡುಗೆ ಮಾಡ್ತಾ ಇದ್ದೀವಿ ಅಂದರೆ, ಅದರಲ್ಲೂ ಬಿರಿಯಾನಿ ಮಾಡಿಸ್ತೀವಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ತುಂಬ ಜನ ಬಂದಿದ್ದರು ಮನೆಗೆ ಸಂಬಂಧಿಕರು. ಬಿರಿಯಾನಿ ಅಂದ ತಕ್ಷಣ ಆಹಾ ಅಂತ ಇದ್ದರು, ಯಾಕಂದರೆ ಎಲ್ರಿಗೂ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರನೇ ಭಟ್ರು ಕರೆಸ್ಬಿಟ್ಟು ನಾವು ಬಿರಿಯಾನಿ ರೆಡಿ ಮಾಡಿಸ್ತಾ ಇರೋದು. ಇವಾಗ ಮಟನ್ ಚೆನ್ನಾಗಿ ಬೇಯ್ತಾ ಇತ್ತು ನೀರಲ್ಲಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದಾರೆ. ಉಪ್ಪು ಮಟನ್ನು ಸ್ವಲ್ಪ ರುಚಿ ಬರುತ್ತೆ. ಉಪ್ಪು ಹಾಕ್ಕೊಂಬಿಟ್ಟು ಮುಂಚೆನೇ ಬೇಯಿಸ್ಕೊಂಡ್ರೆ ನೀರನ್ನು ಬಿಟ್ಕೊಳ್ಳುತ್ತೆ ಚೆನ್ನಾಗಿ, ಆಮೇಲೆ ರುಚಿನೂ ಬರುತ್ತೆ. ಈಗ ನಿಂಬೆಹಣ್ಣಿನ ರಸ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ ಒಂದು ಬಟ್ಲಲ್ಲಿ. ನೋಡಿ ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ತೆಗೆದಿಟ್ಕೊಳ್ತಾ ಇದ್ದಾರೆ ರಸನ. ಈಗ ಟೊಮೊಟೊ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದಾರೆ. ನಾವು ಉಪ್ಪು ಹಾಕಿದ್ದೀವಲ್ಲ ಮಟನ್ಗೆ, ಹಂಗಾಗಿ ಟೊಮೊಟೊ ಬೇಗ ಕರ್ಗೋಗ್ಬಿಡುತ್ತೆ. ನೋಡಿ ಟೊಮೊಟೊನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ನೋಡಿ ಬೇಗ ಬೆಂದ್ಬಿಡುತ್ತೆ ಟೊಮೊಟೊ, ಏನು ಉಪ್ಪು ಹಾಕಿರೋದ್ರಿಂದ. ಈ ಥರ ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ನೋಡಿ ಟೊಮೊಟೊ ಚೆನ್ನಾಗಿ ಕರಗ್ತಾ ಇದೆ, ಮಟನ್ನು ಬೇಯ್ತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ಹಸಿಮೆಣ್ಸಿಕಾಯಿನ ಹಾಗೆ ಉದ್ದಕ್ಕೆ ಸೀಳಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಹಸಿಮೆಣ್ಸಿಕಾಯಿ ನೋಡಿಬಿಟ್ಟು ಹಾಕ್ಕೊಳ್ಬೇಕು, ಯಾಕಂದರೆ ನಾವು ಖಾರದ ಪುಡಿನೂ ಹಾಕ್ತೀವಲ್ಲ, ತುಂಬ ಖಾರ ಆಗಿಬಿಡುತ್ತೆ, ಆಮೇಲೆ ತಿನ್ನೋದಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ನೋಡಿ ಈಗ ಹಸಿಮೆಣ್ಸಿಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಮಟನ್ ಚೆನ್ನಾಗಿ ಬೇಯ್ತಾ ಇದೆ. ಈಗ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದಾರೆ. ರಸ ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಅದು ಮಟನಲ್ಲಿರೋ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು, ಯಾಕಂದರೆ ಮಟನ್ ಬಲ್ತಿರೋದ್ರಿಂದ ಬೇಯಬೇಕಲ್ವ, ಅದಕ್ಕೆ. ಈಗ ಮಸಾಲ ಹಾಕ್ಕೊಳ್ತಾ ಇದ್ದಾರೆ. ಇದರಲ್ಲಿ ಏನೇನು ಮಸಾಲ ಇದೆ ಅಂತಂದರೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ, ಪುದೀನ ಇಷ್ಟನ್ನು ಒಂದೇ ಸಲ ರುಬ್ಕೊಬರಕ್ಕೆ ಹೇಳಿದ್ರು, ಹಂಗಾಗಿ ರುಬ್ಕೊಟ್ಟಿದ್ದೀವಿ ಮಸಾಲಾನ. ನೋಡಿ ಮಸಾಲ ಹಾಕ್ಕೊಳ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಬೇಕೋ ನೋಡಿಕೊಂಡು
ಬಿರಿಯಾನಿಗೆ ಮಸಾಲ ಹಾಕ್ಕೊಂಡ್ರು. ಈಗ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಹಸಿ ವಾಸನೆ ಹೋಗಬೇಕು ಮಸಾಲದಲ್ಲಿ, ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಆ ಮಸಾಲ ಎಲ್ಲ ಚೆನ್ನಾಗಿ ಬೇಯಬೇಕು, ಮಟನ್ಗೆಲ್ಲ ಅಂಟ್ಕೋಬೇಕು ಮಸಾಲ, ಒಳ್ಳೆ ಟೇಸ್ಟ್ ಬರುತ್ತೆ, ಒಳ್ಳೆ ಪರಿಮಳನೂ ಬರ್ತಾ ಇದೆ ಮಸಾಲದು. ನೋಡಿ ಎಣ್ಣೆ ಬಿಟ್ಕೊಳ್ತಾ ಇದೆ ಸೈಡಲ್ಲೆಲ್ಲ, ಚೆನ್ನಾಗಿ ಬೇಯ್ತಾನೂ ಇದೆ. ಈ ಥರ ನೋಡಿ ಒಳ್ಳೆ ಘಮ ಬರ್ತಾ ಇದೆ, ಕಲರ್ನೂ ಚೇಂಜ್ ಆಗ್ತಾ ಇದೆ ಕುದೀತಾ ಕುದೀತಾ. ಈಗ ಸ್ವಲ್ಪ ಇನ್ನೂ ಟೇಸ್ಟ್ ಜಾಸ್ತಿ ಆಗಲಿ ಅಂತೇಳಿ ಗೋಡಂಬಿ ಹಾಕ್ತಾ ಇದ್ದಾರೆ. ಗೋಡಂಬಿ ಹಾಕ್ಬಿಟ್ಟು ಕಲಸಿದ್ರು. ಈಗ ಮಟನ್ ನೋಡಿ ಎಷ್ಟು ಸಾಫ್ಟ್ ಆಗ್ತಾ ಇದೆ ಅಂತ ಹೇಳಿ, ಕಲರ್ನೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಟನ್ನು ಬೆಂದಿದೆಯೋ ಇಲ್ಲೋ ಅಂತ ನೋಡಿದರು, ಆದರೆ ಮಟನ್ ಇನ್ನೂ ಬೆಂದಿರಲಿಲ್ಲ. ಹಂಗಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದಾರೆ. ನೋಡಿ ಹೆಂಗೆ ಕುದೀತಾ ಇದೆ ಹಂಗೆ ಮಟನ್ನು. ಇದಕ್ಕೆ ಈಗ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದಾರೆ ಸ್ವಲ್ಪ. ನಂತರ ಬಿರಿಯಾನಿ ಪೌಡರ್, ಮಟನ್ ಬಿರಿಯಾನಿ ಮಸಾಲ ಹಾಕ್ಕೊಳ್ತಾ ಇದ್ದಾರೆ. ಆಮೇಲೆ ಕಸೂರಿ ಮೇಥಿ, ಬಿರಿಯಾನಿಗೆ ಮೇನಾಗಿ ಕಸೂರಿ ಮೇಥಿ ಹಾಕಲೇಬೇಕು, ಒಳ್ಳೆ ಫ್ಲೇವರ್ ಬರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ನೋಡಿ ಈ ಥರ ಮಸಾಲ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಪರಿಮಳ ಇನ್ನೂ ಜಾಸ್ತಿನೇ ಆಯಿತು ಮಸಾಲ ಹಾಕಿರೋದ್ರಿಂದ ಬಿರಿಯಾನಿದು. ನೋಡಿ ಮಟನ್ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದಾರೆ ಪ್ಲೇಟ್ ಮುಚ್ಚಿಬಿಟ್ಟು. ಈಗ ಮತ್ತೆ ಪ್ಲೇಟ್ ತೆಗೆದು ನೋಡ್ತಾ ಇದ್ದಾರೆ ಮಟನ್ ಬೆಂದಿದೆಯಾ ಅಂತೇಳಿ. ನೋಡಿ ಬೇಯ್ತಾ ಇದೆ ಮಟನ್ನು. ಇನ್ನೊಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೋಡ್ತಾ ಇದ್ದಾರೆ. ಈಗ ಮಟನ್ ಚೆನ್ನಾಗಿ ಬೆಂದಿತ್ತಂತೆ, ಅದಕ್ಕೋಸ್ಕರ ನೀರು ಹಾಕ್ಕೊಳ್ತಾ ಇದ್ದಾರೆ. ಅವರು ಮುಂಚೆನೇ ಅಕ್ಕಿ ನೆನೆ ಇಡಬೇಕಾರೆ ನೀರಿನ ಅಳತೆ ನೋಡ್ಕೊಂಡಿದ್ರು, ಕೊಡದಲ್ಲಿ ತೆಗೆದಿಟ್ಕೊಂಡಿದ್ರು. ಈಗ ನೀರು ಹಾಕ್ಕೊಂಡಿದ್ದಾರೆ. ಅಕ್ಕಿಗೆ ಎಷ್ಟು ಬೇಕು ಬಿರಿಯಾನಿ ಆಗೋದಕ್ಕೆ ನೀರು, ಅಷ್ಟು ನೀರು ಹಾಕ್ಕೊಂಡಿದ್ದಾರೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಕುದಿಬೇಕು ನೀರು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಮಟನ್ ಆಲ್ಮೋಸ್ಟ್ 3/4% ಬೆಂದಿದೆ. ಈಗ ನಾವು ಮಟನ್ಗೆ ಸ್ವಲ್ಪ ಅಷ್ಟೇ ಉಪ್ಪು ಹಾಕ್ಕೊಂಡಿದ್ವಿ. ಈಗ ಬಿರಿಯಾನಿಗೆ ಪೂರ್ತಿ ಉಪ್ಪು ಹಾಕ್ಬೇಕಲ್ವ, ಅದಕ್ಕೋಸ್ಕರ ಉಪ್ಪು ಹಾಕ್ಕೊಳ್ತಾ ಇದ್ದಾರೆ. ಉಪ್ಪು ಹಾಕ್ಬಿಟ್ಟು ಅಕ್ಕಿ ನೆನೆಸಿದ್ವಲ್ಲ ಆ ಅಕ್ಕಿನ ಹಾಕ್ಕೊಳ್ತಾ ಇದ್ದಾರೆ. ನೋಡಿ ನೀರು ಚೆನ್ನಾಗಿ ಕುದೀತಾ ಇತ್ತು, ಆ ಟೈಮಲ್ಲಿ ಅಕ್ಕಿ ಹಾಕ್ಕೊಳ್ತಾ ಇದ್ದಾರೆ. ಈಗ ಅಕ್ಕಿ ಹಾಕಿ ಕಲಿಸ್ತಾ ಇದ್ದಾರೆ. ಏನಂದರೆ ತಳ ಹಿಡ್ಕೊಂಬಿಡುತ್ತೆ ಕಲಿಸ್ಲಿಲ್ಲ ಅಂದರೆ, ಅದಕ್ಕೋಸ್ಕರ ಅವಾಗವಾಗ ಕಲಿಸ್ತಾ ಇರಬೇಕು ಮಧ್ಯ ಮಧ್ಯ. ಇನ್ನೊಂದು, ನಾವು ಹೆಂಗೆ ಬೇಕೋ ಹಂಗೆ ಕಲಿಸ್ಬಾರ್ದು. ಹಂಗೇನಾರು ಕಲಿಸ್ಬಿಟ್ವಿ ಅಂದರೆ ಅಕ್ಕಿ ನೆನೆ ಇಟ್ಟಿದ್ವಲ್ಲ ಅದು ಅಕ್ಕಿ ಎಲ್ಲ ಒಡೆದೋಗ್ಬಿಟ್ಟು ಬಿರಿಯಾನಿ ಮೆತ್ತಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಅವ್ರು ಕಲಿಸ್ತಿದಾರಲ್ಲ ಅದೇ ಪ್ರೋಸೆಸ್ಸಲ್ಲೇ ನಾವು ಬಿರಿಯಾನಿನ ಮಿಕ್ಸ್ ಮಾಡಬೇಕು. ಈ ಥರ ನೋಡಿ ಕುದೀತಾ ಇದೆ, ನೋಡೋಕ್ಕಂತೂ ಭರ್ಜರಿಯಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಅವಾಗವಾಗ ಕುದಿಯಬೇಕಾರೆ ಹಂಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಅವರು ಬಿರಿಯಾನಿನ. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಸುತ್ತಲೂ, ಅವೆಲ್ಲ ನೀಟಾಗಿ ಬಿರಿಯಾನಿಗೆಲ್ಲ ಹತ್ಕೋಬೇಕಲ್ವ, ಅದಕ್ಕೋಸ್ಕರ ನೋಡಿ ಈ ಥರ ಅಲ್ಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಬಿರಿಯಾನಿ 3/4% ರೆಡಿ ಆಗೋಕ್ಕೆ ಬಂದ್ಬಿಡ್ತು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಲ್ವಾ ಬಿರಿಯಾನಿ, ಕಲರು ತುಂಬ ಚೆನ್ನಾಗಿದೆ. ಈಗ ಬಿರಿಯಾನಿ ಆಗೋಯ್ತು. ಅನ್ನನ ಸ್ವಲ್ಪ ಹರಡೋದಕ್ಕೆ ಬಿಡಬೇಕಲ್ವ, ಅದಕ್ಕೋಸ್ಕರ ನಾವು ಒಲೆನ ಲೋ ಫ್ಲೇಮಲ್ಲಿ ಇಟ್ಟು ಹರಡೋದಕ್ಕೆ ಬಿಡ್ಬೋದು. ಆದರೆ ಅದೇನು ಮಧ್ಯ ಉರಿಯುತ್ತಲ್ಲ ಅಷ್ಟು ಮಾತ್ರ ತಳ ಹಿಡ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಅವರು ಕೆಳಗೆ ಒಂದು ಅಗಲವಾಗಿರೋ ಹಂಚನ್ನ ಇಟ್ಬಿಟ್ಟು, ಹಂಚು ಬಿಸಿ ಮಾಡಿ ಅದ್ರ ಮೇಲೆ ಈ ಬಿರಿಯಾನಿ ಪಾತ್ರೆ ಇಟ್ಟಿದ್ದಾರೆ. ಯಾಕಂದರೆ ಆ ಹಂಚು ಏನು ಬಿಸಿ ಇರುತ್ತಲ್ಲ ಅದರಲ್ಲೇ ಅನ್ನ ಹರಡ್ಕೊಳ್ಳುತ್ತಂತೆ ಹೇಳಿ ಅದ್ರ ಮೇಲೆ. ಮತ್ತು ಬಿರಿಯಾನಿ ಪಾತ್ರೆ ಮೇಲೆ ಸ್ವಲ್ಪ ನೀರು ತುಂಬಿಸಿರೋ ಪಾತ್ರೆ ಭಾರವಾಗಿ ಇಟ್ಟಿದ್ದಾರೆ, ಗಾಳಿಯಲ್ಲೂ ಹೊರಗೆ ಹೋಗಬಾರ್ದು ಅಂತೇಳಿ. ನೋಡಿ ಅನ್ನ ಎಷ್ಟು ಚೆನ್ನಾಗಿ ಹರಡ್ಕೊಂಡಿದೆ ಬಿರಿಯಾನಿ, ಸೂಪರಾಗಿ ಬಂದಿದೆ ಬಿರಿಯಾನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರು ಅಷ್ಟೇ, ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ. ನೋಡಿ ಎಷ್ಟು ಚೆನ್ನಾಗಿ ಹರಡಿದೆ. ಆಮೇಲೆ ಅವ್ರು ಅಷ್ಟು ಮಿಕ್ಸ್ ಮಾಡಿದ್ರು ರೈಸ್ ಎಲ್ಲೂ ಒಡ್ಕೊಂಡಿಲ್ಲ ಬಿರಿಯಾನಿ ರೈಸು. ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.